ಈಗ ಯಾವುದೇ ಚಾನೆಲ್ ನೋಡಿದ್ರೂ ಓಡಾಡ್ತಾ ಇರೋ ವಿಷಯ ಗುರುಗೋಚಾರ. ಈ ಗುರುಗೋಚಾರದ ಫಲಗಳನ್ನು ನೀವು ಹಲವಾರು ಚಾನೆಲ್ಗಳಲ್ಲಿ ನೋಡಿರ್ತೀರ. ಆದರೆ ಆ ಗುರುವಿನ ಬಗ್ಗೆ ಕೂಡ ಕೆಲವು ಮಾಹಿತಿಗಳನ್ನು ತಿಳಿದುಕೊಂಡ್ರೆ ತುಂಬ ಒಳ್ಳೆಯದು. ಅಂದರೆ ಆ ಗುರುವಿನ ಕಾರ್ಯಗಳೇನು, ಅವನ ಜವಾಬ್ದಾರಿಗಳೇನು, ಇದನ್ನೆಲ್ಲ ನೀವು ತಿಳ್ಕೊಂಡ್ರೆ ನೀವು ಗುರುವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಆ ಗುರುವಿಗೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ತೆಗೆದುಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಡಾಕ್ಟರ್ ಮಂದಾರ ಮಹರ್ಷಿ, ವೈಜ್ಞಾನಿಕ ಜ್ಯೋತಿಷ್ಯ, ವಾಸ್ತು ಹಾಗೂ ಅಂಕಗಣಿತ ತಜ್ಞೆ. ಈ ಗುರುಗ್ರಹ ಎಲ್ಲ ಇತರ ಗ್ರಹಗಳಿಗಿಂತ ಗಾತ್ರದಲ್ಲಿ ಬಹಳ ದೊಡ್ಡದು. ಗಾತ್ರ ಮತ್ತು ಮಂಡಲದಲ್ಲಿ ಸೂರ್ಯನ ನಂತರದ ಸ್ಥಾನದಲ್ಲಿ ಬರುತ್ತೆ. ಹಾಗೆ ಪ್ರಕಾಶಮಾನದಲ್ಲಿ ಶುಕ್ರನ ನಂತರದ ಸ್ಥಾನದಲ್ಲಿ ಬರುತ್ತೆ. ಇದು ಪ್ಲಾನೆಟ್ ಆಫ್ ಎಕ್ಸ್ಪ್ಯಾನ್ಷನ್, ಅಂದರೆ ವಿಸ್ತರಣೆಯ ಒಂದು ಗ್ರಹ. ಇದನ್ನು ದೇವಗುರು ಅಂತ ಕೂಡ ಕರೀತಾರೆ. ಗುರು ತನ್ನ ಬೆಳಕನ್ನು ಚೆಲ್ಲುವ ಮೂಲಕ ಅಜ್ಞಾನ ಹಾಗೂ ಅಂಧಕಾರವನ್ನು ಹೋಗಲಾಡಿಸಿ ಬುದ್ಧಿವಂತಿಕೆಯನ್ನು ನೀಡುವ ಶಿಕ್ಷಕ ಅಂತ ಬಿಂಬಿಸಲಾಗಿದೆ. ಹಾಗೆ ಅವನು ಮನಿ ಗಿವರ್ ಮತ್ತು ರೂಲರ್, ಅಂದರೆ ನಿಮಗೆ ಹಣವನ್ನು ಕೊಡುವವನು, ನಿಮ್ಮನ್ನು ಆಡಳಿತ ಮಾಡುವವನು. ಗುರು ಸಾಮಾಜಿಕ ನ್ಯಾಯ, ಧರ್ಮ ಹಾಗೂ ಪ್ರಾಮಾಣಿಕತೆಯನ್ನು ಪ್ರತಿನಿಧಿಸ್ತಾನೆ. ಹಾಗೆ ಸತ್ವಗುಣವನ್ನು ಕೂಡ ಪ್ರತಿನಿಧಿಸ್ತಾನೆ. ಹಿಂದಿನ ದಿನಗಳಲ್ಲಿ ವೈದ್ಯರು ಗುರುವಿನ ಹೋರಾದಲ್ಲಿ ಮಾತ್ರ ಔಷಧಿಗಳನ್ನು ಕೊಡ್ತಾ ಇದ್ರಂತೆ. ಇತ್ತೀಚಿನ ದಿನಗಳಲ್ಲಿ ವೈದ್ಯರು ಔಷಧಿಗಳನ್ನು ಪ್ರಿಸ್ಕ್ರಿಪ್ಷನ್ ಲಿಸ್ಟಲ್ಲಿ ಬರೆಯೋದಕ್ಕೆ ಮುಂಚೆ RX ಅಂತ ಬರೀತಾರೆ. ಅದು ಗುರುಗ್ರಹದ ಸಂಕೇತ. ಯಾವುದೇ ವೈದ್ಯರು ಔಷಧಿಗಳನ್ನು ಕೊಡುವುದಕ್ಕೆ ಮುಂಚೆ ಗುರುವಿನ ಆಶೀರ್ವಾದವನ್ನು ಪಡೆಯೋದಕ್ಕೆ ಬಯಸ್ತಾರೆ. ಗುರು ಈಶಾನ್ಯ ದಿಕ್ಕಿನ ಅಧಿಪತಿ ಹಾಗೂ ಹೇಮಂತ ಋತು, ಅಂದರೆ ಡಿಸೆಂಬರ್ ಜನವರಿ ತಿಂಗಳನ್ನು ರೂಲ್ ಮಾಡ್ತಾನೆ. ಗುರು ನಿಮ್ಮ ಜಾತಕದಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದರೆ ನೀವು ಹಿರಿಯರಿಗೆ ಕೊಡುವ ಗೌರವ, ನಿಮಗೆ ಸಿಗುವ ಗೌರವ ಮತ್ತು ನಿಮ್ಮ ಉತ್ತಮ ಆರೋಗ್ಯ, ನಿಮ್ಮ ಉತ್ತಮ ನಡವಳಿಕೆ, ಒಳ್ಳೆಯ ನೈತಿಕತೆ, ನಿಮ್ಮ ಸಂಪತ್ತು, ನಿಮ್ಮ ಶಿಕ್ಷಣ ಮತ್ತು ನಿಮಗೆ ಮಕ್ಕಳಿಂದ ಸಿಗುವ ಸುಖ, ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಖ ಮತ್ತು ನಿಮ್ಮ ಅದೃಷ್ಟಗಳು, ನೀವು ಮಾಡುವ ದಾನ ಧರ್ಮಗಳು ಮತ್ತು ನಿಮ್ಮ ಕರಿಯರ್ ಗ್ರೋತ್, ಇವನ್ನೆಲ್ಲ ತೋರಿಸುತ್ತೆ. ಗುರು ನಿಮ್ಮ ಜಾತಕದಲ್ಲಿ ಪೀಡಿತನಾಗಿದ್ದಾಗ ಅಸಡ್ಡೆತನ, ಅಗೌರವ, ಮಕ್ಕಳಿಂದ ನೆಮ್ಮದಿ ಇಲ್ಲದೆ ಇರುವಂಥದ್ದು ಮತ್ತು ವೈವಾಹಿಕ ಜೀವನದಲ್ಲಿ ಅಶಾಂತಿ ಮತ್ತು ಅಗೌರವ, ಅನಾರೋಗ್ಯ ಮತ್ತು ಇನ್ನೊಬ್ಬರನ್ನು ಅವಲಂಬಿಸಿ ಅಲ್ಲಿ ಹಣವನ್ನು ಕಳೆದುಕೊಳ್ಳುವಂಥದ್ದು, ರಾಂಗ್ ಡಿಸಿಷನ್ಸು, ರಾಂಗ್ ಕ್ಯಾಲ್ಕುಲೇಷನ್ಸು, ಇವೆಲ್ಲ ಆಗೋ ಸಾಧ್ಯತೆಗಳು ಇರುತ್ತೆ. ಗುರು ನಿಮ್ಮ ಜಾತಕದಲ್ಲಿ ಬಲಹೀನನಾಗಿದ್ದಾಗ ಲಿವರ್ ಪ್ರಾಬ್ಲಮ್ಸು, ಡಯಾಬಿಟೀಸು, ವರ್ಟಿಗೋ, ಆಮೇಲೆ ಕಣ್ಣಿನಲ್ಲಿ ಪೊರೆ ಬರೋದು, ಚರ್ಮ ರೋಗಗಳು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು, ಆಮೇಲೆ ಯೂರಿನಲ್ಲಿ ಪಸ್ ಹೋಗೋದು, ಹೀಗೆ ಈ ರೀತಿ ಕಾಯಿಲೆಗಳು ಬರುವ ಸಾಧ್ಯತೆ ಇರುತ್ತೆ. ಗೋಚಾರದಲ್ಲಿ ಗುರು 6, 8, 12ನೇ ಮನೆಗಳಲ್ಲಿ ಬಂದಾಗ ಬಹಳ ಬಲಹೀನನಾಗ್ಬಿಡ್ತಾನೆ. ಹಾಗಾಗಿ ಅವನಿಗೆ ಒಳ್ಳೆಯ ಫಲಗಳನ್ನು ಕೊಡೋದಕ್ಕೆ ಆಗೋದಿಲ್ಲ. ಆದರೆ 2, 5, 7, 9, 11 ಈ ಮನೆಗಳು ಗುರುವಿಗೆ ಅತ್ಯಂತ ಪ್ರಿಯವಾದ ಮನೆಗಳು.
ಈ ಮನೆಗಳಲ್ಲಿ ಬಂದಾಗ ಅವನು ಬಹಳ ಬಲಶಾಲಿಯಾಗ್ಬಿಡ್ತಾನೆ. ಹಾಗಾಗಿ ನಿಮಗೆ ಉತ್ತಮ ಫಲಗಳನ್ನು ಕೊಡ್ತಾನೆ. ಇದನ್ನೇ ಗುರುಬಲ ಅಂತ ಹೇಳೋದು. ಅದೇ ನಿಮ್ಮ ಜಾತಕದಲ್ಲಿ ಗುರು 2, 5, 7, 9, 11ನೇ ಮನೆಯಲ್ಲಿದ್ದಾಗ ಉತ್ತಮ ಫಲಗಳನ್ನು ಕೊಡ್ತಾ ಇರ್ತಾನೆ. ಹಾಗೆಯೇ 6, 8, 12ನೇ ಮನೆಗಳಲ್ಲಿದ್ದಾಗ ಒಳ್ಳೆಯ ಫಲಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಜಾತಕದಲ್ಲಿ ಒಂದು ವೇಳೆ ಗುರು ಏನಾದರೂ ನಿಮ್ಮ ಲಗ್ನ ಭಾವದಲ್ಲಿ ಇದ್ದರೆ ಅವನು ದಿಗ್ಬಲನಾಗಿರ್ತಾನೆ. ಅದೇ ಗುರು ಗೋಚಾರದಲ್ಲಿ ಜನ್ಮ ರಾಶಿಯಲ್ಲಿ ಬಂದಾಗ ಅವನು ಜನ್ಮಗುರು ಆಗ್ತಾನೆ. ಹಾಗಾಗಿ ಅವನು ಉತ್ತಮ ಫಲಗಳನ್ನು ಕೊಡೋದಕ್ಕೆ ಆಗೋದಿಲ್ಲ. ಆದರೆ ಅದೇ ಗೋಚಾರದಲ್ಲಿ ಗುರು ನಿಮ್ಮ ಲಗ್ನ ಭಾವವನ್ನು ಪ್ರವೇಶ ಮಾಡಿದಾಗ ಆ ಒಂದು ವರ್ಷ ಗುರು ದಿಗ್ಬಲನಾಗಿರ್ತಾನೆ. ಉದಾಹರಣೆಗೆ ಈ ವರ್ಷ ಗುರು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಯಾರಿಗಾದರೂ ವೃಷಭ ಲಗ್ನ ಇದ್ದರೆ ಅವರಿಗೆ ಈ ವರ್ಷ ಗುರು ದಿಗ್ಬಲನಾಗಿರ್ತಾನೆ. ಬಲಶಾಲಿಯಾಗಿರುವ ಗುರು ತಾನಿರೋ ಮನೆಯಿಂದ 5, 7, 9ನೇ ಮನೆಗಳಿಗೆ ದೃಷ್ಟಿಯನ್ನು ಹಾಕಿದಾಗ ಅಲ್ಲಿ ರಾಜಯೋಗ ಮತ್ತು ಧನಯೋಗಗಳನ್ನು ಉಂಟು ಮಾಡ್ತಾನೆ. ಇದು ಲಗ್ನ ಭಾವದಿಂದ ಕೂಡ ಉಂಟು ಹಾಗೂ ಜನ್ಮರಾಶಿಯಿಂದ ಕೂಡ ಉಂಟು. ಇನ್ನು ಗುರುವಿಗೆ ಕಟಕ ರಾಶಿ ಉಚ್ಚಸ್ಥಾನ ಮತ್ತು ಮಕರ ರಾಶಿ ಅವನ ನೀಚ ಸ್ಥಾನ. ಹಾಗಂತ ಮಕರ ರಾಶಿಯವರಿಗೆ ಕೆಟ್ಟದ್ದನ್ನು ಮಾಡ್ತಾನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಏನಾದರೂ ಅಲ್ಲಿ ನೀಚಭಂಗ ರಾಜಯೋಗ ಉಂಟಾದರೆ ಅತಿ ಉತ್ತಮ ಫಲಗಳನ್ನು ಕೊಟ್ಟುಬಿಡ್ತಾನೆ. ನಿಮ್ಮ ಜಾತಕದಲ್ಲಿ ಇರುವ ಯಾವುದಾದರೂ ಗ್ರಹಗಳ ಮೇಲೆ ಗುರು ಉತ್ತಮ ಸ್ಥಿತಿಯಲ್ಲಿ ಸಂಚಾರ ಮಾಡಿದ್ರೆ ಅಲ್ಲಿ ಉತ್ತಮ ಫಲಗಳನ್ನು ಕೊಡ್ತಾನೆ. ಹಾಗೆಯೇ ಅವನು ಉತ್ತಮ ಮನೆಯಲ್ಲಿ ಇದ್ದುಕೊಂಡು ನಿಮ್ಮ ದಶಾಭುಕ್ತಿ ಅಧಿಪತಿಗಳ ಮೇಲೆ ದೃಷ್ಟಿಯನ್ನು ಹಾಕಿದರೂ ಕೂಡ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಗುರು ನಿಮ್ಮ ಜಾತಕದಲ್ಲಿರುವ ಕೇತುವಿನ ಮೇಲೆ ಸಂಚಾರ ಮಾಡಿದಾಗ ಒಳ್ಳೆಯ ಅಭಿವೃದ್ಧಿಯನ್ನು ಕೊಡ್ತಾನೆ. ಹಾಗೆಯೇ ನಿಮ್ಮ ಜಾತಕದಲ್ಲಿರುವ ರಾಹುವಿನ ಮೇಲೆ ಸಂಚಾರ ಮಾಡಿದಾಗ ಪ್ರತಿಕೂಲಗಳನ್ನು ಉಂಟು ಮಾಡ್ತಾನೆ. ಅಂದರೆ ಉದಾಹರಣೆಗೆ ಯಾರಿಗಾದರೂ ವೃಷಭ ರಾಶಿಯಲ್ಲಿ ಕೇತು ಇದ್ದರೆ ಈ ವರ್ಷ ಸಮೃದ್ಧಿಯನ್ನು ಕೊಡ್ತಾನೆ. ಯಾರಿಗಾದರೂ ರಾಹು ಇದ್ದರೆ ಆಗ ಪ್ರತಿಕೂಲಗಳನ್ನು ಉಂಟು ಮಾಡ್ತಾನೆ. ಗುರುವಿನ ಮಹತ್ತರವಾದ ಕಾರ್ಯಗಳು, ಅವನ ಕಾರ್ಯವೈಖರಿ, ಅವನ ಜವಾಬ್ದಾರಿಯನ್ನು ಕೇಳಿದ್ರಿ. ಅಲ್ಲಿಗೆ ಜೀವನದಲ್ಲಿ ಗುರು ಎಷ್ಟೊಂದು ಮುಖ್ಯ ಅಲ್ವಾ? ಇವತ್ತಿನ ಈ ಟಾಪಿಕ್ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಡಿಫ್ರೆಂಟ್ ಆಗಿರೋದು, ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ಟಾಪಿಕ್ ತಗೊಂಡು ನಿಮಗೆ ಸಿಗ್ತೀನಿ. ನಿಮಗೆ ಏನಾದರೂ ಯಾವುದಾದ್ರೂ ಟಾಪಿಕ್ ಬಗ್ಗೆ ತಿಳ್ಕೋಬೇಕು ಅಂತ ಇಷ್ಟ ಇದ್ದರೆ ಖಂಡಿತವಾಗಿ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಥವಾ ನನಗೆ ವಾಟ್ಸಪ್ ಮಾಡಿ. ಯಾವ ಟಾಪಿಕ್ಗೆ ಅತಿ ಹೆಚ್ಚಿಗೆ ಬೇಡಿಕೆ ಇರುತ್ತೋ ಆ ಟಾಪಿಕ್ಕನ್ನು ಚೂಸ್ ಮಾಡಿಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗಿ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ. ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ತಕ್ಷಣದಲ್ಲಿ ಅದರ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮ್ಮ ಅಮೂಲ್ಯವಾದ ಕಾಮೆಂಟ್ಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಕೊಡುವುದರ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ.